ಸ್ನೇಹಿತರೆ ನಮಸ್ಕಾರ. ವಿಶೇಷವಾಗಿ ಬಲಾಢ್ರ ಕೈಯಾಗ ಅಧಿಕಾರ ಸಿಗಬಾರ್ದು, ಸಿಕ್ಕರೆ ಪ್ರಜಾಪ್ರಭುತ್ವ ಉಳಿದಿಲ್ಲ, ಸಂವಿಧಾನ ಆಶಯ ವಿರುದ್ಧ ಆಕೈತೆ ಅಂಥೇಳಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳಿದ್ದಾರೆ ಅಂಥೇಳಿ ಇತ್ತೀಚೆಗೆ ನಮ್ಮ ಚೀಫ್ ಮಿನಿಸ್ಟರ್ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಪ್ರೆಸ್ದವ್ರಿಗೆ ಮಾತಾಡುವಾಗ ಈ ಮಾತನ್ನು ಹೇಳಿದರು. ಎಸ್, ಅವ್ರು ಹೇಳೋದು ಖರೇನೇ ಐತಿ. ನಾವು ಸೀಮಿತವಾಗಿ ಬೆಳಗಾವಿ ಜಿಲ್ಲಾ ತೆಗೆದುಕೊಂಡ್ರೆ ಏನಾಗಬೇಕು, ಅವ್ರು ಹೇಳಿದ ಅಕ್ಷರಶಃ ಚಾಲು ಐತಿ ಅಂತ ಲೆಕ್ಕ. ಬೆಳಗಾವಿ ಜಿಲ್ಲಾದಾಗ ಬಲಾಢ್ರ ಕೈಯಾಗ ಅಧಿಕಾರ ಐತಿ, ಬಲಾಢ್ರನ ನೀತಿ ನಿರೂಪಣೆದಾಗದಾರು. ನೋಡಿರಿ, ನೀವು ಭಾಳ ಉದಾಹರಣೆ ನೋಡ್ಕೊತ ಹೋಗಿ ನೋಡು. ರೈತರು ಭಾಳ ಹೋರಾಟ ಮಾಡ್ತಾರೆ, ನಮ್ಮ ಬೆಳೆಗೆ ಕಬ್ಬಿಗೆ ರೇಟ್ ಸಿಗವಾತು ಅಂಥೇಳಿ. ಆ ರೇಟ್ ಫಿಕ್ಸ್ ಮಾಡೋರು ಯಾರು ಅದಾರ? ರಾಜಕಾರಣಿಗಳು ಯಾರು? ಆ ಫ್ಯಾಕ್ಟ್ರಿ ಮಾಲಕರು ಅದಾರ. ರೈತರಿಗೆ ಅನುಕೂಲ ಮಾಡಿಕೊಡೋಕೆ ಅವ್ರು ಮುಂದೆ ಹೋಗಂಗಿಲ್ಲ, ಅವ್ರಿಗೆ ಲಾಭ ಆಗ್ತಿದ್ರು ಮಾಡೋಕ್ಕೆ ಮುಂದೆ ಹೋಗಂಗಿಲ್ಲ. ಅವರಲ್ಲಿ ವಿಧಾನಸಭೆದಾಗ ಕೂತ ನೀತಿ ನಿರೂಪಣೆ ಮಾಡ್ತಾರೋ ಅದನ್ನು ಕೊಟ್ಟರೆ ತಪ್ಪಾಗತ್ತಿ, ನಾವು ಕೊಡೋಕೆ ಆಗಂಗಿಲ್ಲ ಅಂಥೇಳಿ. ನೀವು ಇತಿಹಾಸನ ಸ್ವಲ್ಪ ಮೆಲುಕಾಡಿಸಿದಂದ್ರೆ ಹಳೆಯ ರಾಜಕಾರಣಿಗಳ ನೋಡಿದ್ರೆ ಭಾಳ ಬಡವರು ಇರ್ತಿದ್ರು ಅವರು. ಬಟ್ ಕೈಗಾರಿಕೋದ್ಯಮಿಗಳನ್ನು ರಾಜಕಾರಣದ ಸಮೀಪಕ್ಕೆ ತರ್ತಿರ್ಲಿಲ್ಲ. ನೀವು ಫಂಡ್ ಕೊಡ್ರಿ, ಅಧಿಕಾರ ಮಾತ್ರ ನಾವು ನೋಡಿಸ್ತೀವಿ, ನಿಮಗೆ ಏನೇನು ಬೇಕು ಸೌಲಭ್ಯ ನಾವು ಒದಗಿಸ್ಕೊಡ್ತೀವಲ್ಲ, ಮಾಡಿರಿ. ನೀವು ಇಂಡಸ್ಟ್ರಿ ಮಾಡಿರಿ, ಶ್ರೀಮಂತರಾಗ್ರಿ, ಸಾಕಷ್ಟು ಜನರಿಗೆ ಸಾವಿರಾರು ಮಂದಿಗೆ ಅದೇ ನೌಕರಿ ಕೊಡ್ರಿ, ಬದುಕು ನಡೆಸ್ರಿ, ನಿಮಗೆ ಏನೇನು ಬೇಕು ಸೌಲಭ್ಯ ಎಲ್ಲ ನಾವು ಮಾಡಿಕೊಡ್ತೀವಿ ಅಂತೇಳಿ ರಾಜಕಾರಣಿಗಳು ಅಂತಿದ್ರು. ಈಗ ಏನಾಗೈತೆ, ಅದು ಉಲ್ಟಾ ಆಗೈತಿ. ಇಂಡಸ್ಟ್ರಿಯಲಿಸ್ಟ್ಗಳು ರಾಜಕಾರಣ ಆಗ್ತಾರೆ, ಸಾಮಾನ್ಯ ಜನ ರಾಜಕಾರಣ ಮಾಡೋದೇ ಇಲ್ಲ. ಸೊ ಅದಕ್ಕೆ ಉದಾಹರಣೆಗಳು ಸಾಕಷ್ಟು ಇದಾವೆ. ಅದು ದೇಶದ ಉದಾಹರಣೆ ತೆಗೆದುಕೊಳ್ಳೋದು ಬೇಡ, ರಾಜ್ಯದ ಉದಾಹರಣೆ ತೆಗೆದುಕೊಳ್ಳೋದು ಬೇಡ. ಈಗ ನಾವು ಜಿಲ್ಲಾ ಮಟ್ಟದಾಗ ವಿಶೇಷವಾಗಿ ಉದಾಹರಣೆ ತೆಗೆದುಕೊಂಡ್ರೆ ಸಾಕಷ್ಟು ವಿಷಯಗಳು ನಿಮ್ಮ ಗಮನಕ್ಕೆ ಬಂದಿರ್ತೈತಿ ಈಗಾಗಲೇ. ಯಾಕಂದರೆ ಇಲ್ಲಿ ರಾಜಕಾರಣಿಗಳು ಯಾವತ್ತು ಬಲಾಢ್ರಿದ್ದಾರೆ, ಇಂಡಸ್ಟ್ರಿಯಲಿಸ್ಟೇ ಆಗಿದ್ದಾರೆ. ಅವರು ರಾಜಕಾರಣಿಗಳು ಅವಕ್ಕಿಂತ ಮುಂಚೆ ಸಣ್ಣ ಇಂಡಸ್ಟ್ರಿಯಲಿಸ್ಟ್ ಆದರು, ರಾಜಕಾರಣಿಗಳು ಬಲಾಢ್ಯ ಇಂಡಸ್ಟ್ರಿಯಲಿಸ್ಟ್ ಆದರು. ಅವ್ರಿಗೆ ರಾಜಕಾರಣ ಅವಕ್ಕಿಂತ ಮುಂಚೆ ಇಂಡಸ್ಟ್ರಿಯಲಿಸ್ಟ್ ಆಗಬೇಕಂದ್ರೆ ಸಾಕಷ್ಟು ಸೌಲಭ್ಯಗಳು, ಸಾಕಷ್ಟು ಅವಕಾಶಗಳು ಸಿಗ್ತಿರಲಿಲ್ಲ. ಆದರೆ ಅವರು ಅಧಿಕಾರ ತೆಗೆದುಕೊಂಡೆ ಅದು ಸಾಕಷ್ಟು ಅವಕಾಶಗಳು ಅವ್ರಿಗೆ ಸಿಕ್ಕದನ್ನು ಉಪಯೋಗ ಮಾಡಿಕೊಂಡು ಅವರ ಇಂಡಸ್ಟ್ರಿಯಲಿಸ್ಟ್ಗಳು ಆಗಿದ್ದಾರೆ. ಈಗ ಇಂಡಸ್ಟ್ರಿಯಲಿಸ್ಟ್ಗಳು ಅಥವಾ ಕೈಗಾರಿಕೋದ್ಯಮಿಗಳ ರಾಜಕಾರಣಕ್ಕೆ ಬರೋದರಿಂದ ಈ ಸಂವಿಧಾನಬದ್ಧದ ಕಾಯ್ದೆ ಕಾನೂನುಗಳನ್ನ ಪಾಲನೆ ಮಾಡೋದು ಭಾಳ ಸ್ವಲ್ಪ ವಿರಳ ಅಂತ ಹೇಳ್ಬೋದು. ಅವ್ರಿಗೆ ನಾವು ಹೇಳ್ತಿಲ್ಲ ಅಂತಾರೆ ಅವರು. ನಾವೇ ತಂದೇವಲ್ಲ, ಏನು ಮಾಡಿದ್ರು ನಾವು ವಿಧಾನಸಭೆದಾಗ ನಾವು ಮಾಡತ್ತೀವಿ, ಆದೇಶ ಹೊರಡಿಸ್ತೀವಿ, ಇಲ್ಲಿ ನಾವು ಹೇಳ್ದಂಗೆ ಕೇಳೋ ಪರಿಸ್ಥಿತಿ ಬಂದೇ ಬರ್ತೈತಿ ಅನ್ನೋ ಲೆಕ್ಕ ಅವ್ರದ್ದು. ಸೊ ಈಗ ನಾನು ಇಲ್ಲಿ ಇವತ್ತು ವಿಷಯ ಏನು ಹೇಳಪ್ಪ ಅಂದರೆ, MK ಹುಬ್ಬಳ್ಳಿಲಿರುವ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ವಿಷಯಕ್ಕೆ ಸಂಬಂಧಪಟ್ಟಂಗೆ, ಅಂದರೆ ರಾಣಿ ಶುಗರ್ಸದ ಆಡಳಿತ ಮಂಡಳಿ ಚೇರ್ಮನ್ರಾಗಿರ್ತಕ್ಕಂಥ ಚನ್ನರಾಜ್ ಬಸವರಾಜ್ ಹಟ್ಟಿಹೊಳಿ MLC ಆಗಿರ್ತಕ್ಕಂಥ ಇವರನ್ನು ಆಡಳಿತ ಮಂಡಳಿಯಿಂದ ತಕ್ಷಣ ಕಿತ್ತೊಗಿಬೇಕು, ಅವ್ರನ್ನ ಸಸ್ಪೆಂಡ್ ಮಾಡಬೇಕು. ವಿಟೋ ಪವರ್ ಅಂದರೆ ಸೋಮೋಟೋ ಕೇಸ್ ದಾಖಲು ಮಾಡಿಕೊಂಡ ಜಾಯಿಂಟ್ ರಿಜಿಸ್ಟ್ರಾರ್ ಅವರು ಅವ್ರನ್ನ ಸದಸ್ಯತ್ವವನ್ನು ತಕ್ಷಣ ರದ್ದು ಮಾಡಬೇಕು ಅನ್ನೋ ವಿಚಾರದ ಬಗ್ಗೆ ನಿಮಗೆ ಹೇಳಲಿಕ್ಕೆ ಬಂದಿದ್ದೀನಿ ಸ್ನೇಹಿತರೆ. ಮಹಿಳಾ ಮತ್ತು ಮಕ್ಕಳ ಸಚಿವರಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹೋದರರಾಗಿರ್ತಕ್ಕಂಥ ಚನ್ನರಾಜ್ ಹಟ್ಟಿಹೊಳಿ ಅವ್ರದ ಈಗಾಗಲೇ ಹರ್ಷ ಶುಗರ್ ಫ್ಯಾಕ್ಟ್ರಿ ಚಾಲೂ ಐತಿ. ಇನ್ನೊಂದು ಅವರಳೆ ಏನಿಗೆ ಅಂದರೆ ಹೆಬ್ಬಾಳ್ಕರ್ ಅವರ ಮಗನ ಸಂಬಂಧ ಆಗಿ ಇಲ್ಲೇ ಧಾರವಾಡದ ಸಮೀಪ ಇರ್ತಕ್ಕಂಥ ಯಾದವಾಡದಲ್ಲಿ ಮೃಣಾಲ್ ಶುಗರ್ಸ್ ಫ್ಯಾಕ್ಟ್ರಿಯನ್ನು ಸ್ಟಾರ್ಟ್ ಮಾಡಿದರು. ಈಗಾಗಲೇ ಜಮೀನು ತೆಗೆದುಕೊಂಡಾರ, ಪರ್ಮಿಷನ್ನು ತೆಗೆದುಕೊಂಡಾರ, ಕಟ್ಟಡ ಚಾಲೂ ಐತಿ. ಮಷಿನ್ಗಳು ಇನ್ನೂ ಕುಣಿಸೋ ಲೆಕ್ಕದಾಗದಾರ. ಇದೇ ಸಮಯದಾಗ ಅವ್ರಿಗೇನು ಭಾಳ ದಿನದಿಂದ ರಾಣಿ MK ಹುಬ್ಬಳ್ಳಿ ಶುಗರ್ ಫ್ಯಾಕ್ಟ್ರಿ ಮೇಲೆ ಭಾಳ ಆಸೆ ಇತ್ತು ಅವ್ರ ಹೆಬ್ಬಾಳ್ಕರ್ ಫ್ಯಾಮ್ಲಿದ. ಅದು ಹೆಂಗಾರು ಮಾಡಿ ತೊಗೋಬೇಕು, ಏನು ಕಬ್ಜಾ ಮಾಡಬೇಕು, ಏನು ಅವ್ರದ್ದು ಹಿನ್ನಡೆ ಏನಿತ್ತು ಗೊತ್ತಿಲ್ಲ. ಈಗಾಗಲೇ ಅವ್ರ ಫ್ಯಾಕ್ಟ್ರಿಗಳು ಎರಡದಾವೆ. ಈಗ ಆದರೂ ಅವ್ರಿಗೆ ಇನ್ನೊಂದು ಸಹಕಾರಿ ಫ್ಯಾಕ್ಟ್ರಿ ಬೇಕಾಗಿತ್ತಂತ. ಹಂಗೆ ಅವರು ಸಹಕಾರಿ ಫ್ಯಾಕ್ಟ್ರಿಯನ್ನು ಇಲೆಕ್ಷನ್ದಾಗ ಧೂಮ್ ಧಾಮ್ ಮಾಡಿ ಹೆಂಗೆ ಮಾಡಿ ಪಡ್ಕೊಂಡ್ರು. ಅಧ್ಯಕ್ಷರು ಆದರು, ಡೈರೆಕ್ಟ್ರು ಆದರು, ಈಗ ಅಧ್ಯಕ್ಷರು ಅವ್ರು ಅದಾರ. ಸೊ ವಿಷಯ ಏನಪ್ಪ ಬಂದೈತೆ ಅಂದರೆ, ಅವರು ಹರ್ಷ ಶುಗರ್ ಫ್ಯಾಕ್ಟ್ರಿ MD ಇದ್ದಾರೆ, ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರ್ತಕ್ಕಂಥ ಚನ್ನರಾಜ್ ಹಟ್ಟಿಹೊಳಿ ಅವರು ಮಲಪ್ರಭಾ ಶುಗರ್ ಫ್ಯಾಕ್ಟ್ರಿ ಚೇರ್ಮನ್ರಾಗಿರೋದು ಅಕ್ಷರಶಃ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 29C ಪ್ರಕಾರ ಅಕ್ಷಮ್ಯ ಐತಿ. ಅದು ಒಂದೇ ಟೈಪ್ ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥ ಸಂಸ್ಥೆಗಳಲ್ಲಿ ಒಂದೇ ಬಾರಿ ಒಬ್ಬನೇ ವ್ಯಕ್ತಿ ಎರಡು ಕಡೆ ಪದಾಧಿಕಾರಿ ಆಗಬಾರ್ದು. ಆದ್ರೆ ಅವರು ಸ್ವಂತ ಹಿತಾಸಕ್ತಿ ಕಡೆ ಲಕ್ಷ್ಯ ಆಗ್ತೈತಿ, ಕೋಆಪರೇಟಿವ್ ಕಡೆ ನುಕ್ಸಾನ ಆಕೈತಿ, ರೈತರಿಗೆ ನುಕ್ಸಾನ ಆಕೈತಿ, ಷೇರುದಾರರಿಗೆ ಹಾನಿ ಆಕೈತಿ. ಅದಕ್ಕೋಸ್ಕರ ತಕ್ಷಣ ಅವರ ನಿರ್ದೇಶಕ ಸ್ಥಾನವನ್ನು ಸದಸ್ಯತ್ವವನ್ನು
ರದ್ದು ಮಾಡಬಹುದಾಗಿದೆ ಅಂತ ಕರ್ನಾಟಕ ಸಹಕಾರ ಆ್ಯಕ್ಟ್ದಾಗ ಹೇಳ್ತದೆ. ಈ ವಿಷಯ ತೆಗೆದುಕೊಂಡು ಇದನ್ನು ಭಾಳಷ್ಟು ಜನರಿಗೆ ನಾನು ಹೇಳಿದ್ದೆ ಎಲ್ಲ ಸಂಬಂಧಪಟ್ಟಂಗೆ ರಾಜಕಾರಣಿಗಳಿಗೆ ಅವ್ರಿಗೆಲ್ಲ ಹೇಳಿದೆ, ನೀವು ಇದು ಮಾಡ್ಬೋದಲ್ಲ ಅಂಥೇಳಿ. ಅವ್ರು ಯಾರೂ ಮಾಡಲೇ ಇಲ್ಲ. ಯಾಕಂದ್ರೆ ನನಗನ್ನಿಸ್ತೈತಿ ಈ ವಿಷಯಗಳು ಸಾಕಷ್ಟು ಇದ್ದರೂ ಕೂಡ ವಿರೋಧ ಪಕ್ಷಗಳು ಇದ್ದವರು ಕೂಡ ಅವ್ರ ಜೊತೆ ಅಡ್ಜಸ್ಟ್ಮೆಂಟ ರಾಜಕಾರಣ ಮಾಡತ್ತಿದ್ರು. ಏನು ಮಾಡೋಕ್ಕಾಕತಿ? ಅದಕ್ಕಾಗಿ ಇದನ್ನು ಮೊನ್ನೆ ದಿವಸ 10ನೇ ತಾರೀಕಿನ ದಿವಸ ನಾನು ಒಂದು ಕಂಪ್ಲೇಂಟ್ ಕೊಟ್ಟೆ. ಯಾರಿಗೆ? ಜಾಯಿಂಟ್ ರಿಜಿಸ್ಟ್ರಾರ್ ಅವ್ರಿಗೆ. ಏನು ಕಂಪ್ಲೇಂಟ್ ಕೊಟ್ಟಿನ ಅಂದ್ರೆ ಅದನ್ನು ನಿಮಗೂ ಒಮ್ಮೆ ತೋರಿಸ್ತಾನೆ. ಏನಂದ್ರೆ ಓದು ಹೇಳ್ತಾನೆ ಕೇಳ್ರಿ. ಮಾನ್ಯ ಸಹಕಾರ ಸಂಘಗಳ ಸಂಯುಕ್ತ ನಿಬಂಧಕರು ಬೆಳಗಾವಿ ವಿಭಾಗ ಕಚೇರಿ ಸಹಕಾರ ಭವನ ರೈಲ್ವೆ ಸೇತುವೆ ಹತ್ತಿರ ಬೆಳಗಾವಿ. ಓಕೆ. ವಿಷಯ ಶ್ರೀ ಚನ್ನರಾಜ್ ಬಸವರಾಜ್ ಹಟ್ಟಿಹೊಳಿ, ಅಧ್ಯಕ್ಷರು ಶ್ರೀ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ MK ಹುಬ್ಬಳ್ಳಿ. ಇವರನ್ನು ಆಡಳಿತ ಮಂಡಳಿ ಸ್ಥಾನದಿಂದ ಅನರ್ಹಗೊಳಿಸುವ ಕುರಿತು. ಓಕೆ. ಉಲ್ಲೇಖ ಏನಪ್ಪ ಅಂದರೆ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 29C ಇಂಟು ಬ್ರಾಕೆಟ್ C. ಮಾನ್ಯರೇ, ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖಿತ ಕಾಯ್ದೆ ಕಲಂ ಅನ್ನುವ ಸಲ್ಲಿಸುತ್ತಿರುವ ಅರ್ಜಿ ಏನೆಂದರೆ ಶ್ರೀ ಚನ್ನರಾಜ್ ಬಸವರಾಜ್ ಹಟ್ಟಿಹೊಳಿಯವರು ಶ್ರೀ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ನಿಮಿತ್ತ MK ಹುಬ್ಬಳ್ಳಿ ಯೋಜನೆ ಆಡಳಿತ ಮಂಡಳಿಯ ನಿರ್ದೇಶಕರಾಗಿ ಚುನಾಯಿತಗೊಂಡ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸದರಿಯವರು ಹರ್ಷ ಶುಗರ್ಸ್ ನಿಮಿತ್ತ ಸವದತ್ತಿ ಇದರ ವ್ಯವಸ್ಥಾಪಕ ನಿರ್ದೇಶಕರಾಗಿಯೂ ಕಾರ್ಯನಿರ್ವಹಿಸ್ತಾ ಇದ್ದು, ಸದರಿ ಸಕ್ಕರೆ ಕಾರ್ಖಾನೆ ಆಡಳಿತ ಕಚೇರಿ ಬೆಳಗಾವಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಸದರಿ ಕಂಪನಿ ಸಕ್ಕರೆ ಉತ್ಪಾದನೆ ಹಾಗೂ ಮಾರಾಟ ಕಾರ್ಯಚಟುವಟಿಕೆ ನಡೆಸುತ್ತಿರುವುದು ಹಾಗೂ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯೂ ಸಹ ಸಕ್ಕರೆ ಉತ್ಪಾದನೆ ಹಾಗೂ ಮಾರಾಟ ಕಾರ್ಯ ಚಟುವಟಿಕೆಗಳು ನಡೆಸ್ತಾ ಇರುವಂಥದ್ದು. ಸೊ ಎರಡೂ ಸಂಸ್ಥೆಗಳು ಒಂದೇ ಸ್ವಭಾವದ ಸೇಮ್ ಕಾಂಪಿಟಿಂಗ್ ವ್ಯವಹಾರ ನಡೆಸುತ್ತಿರುವ ಸ್ಥಿತಿಯಲ್ಲಿ ಒಬ್ಬನೇ ವ್ಯಕ್ತಿ ಎರಡೂ ಸಂಸ್ಥೆಗಳಲ್ಲಿ ಪದಾಧಿಕಾರಿಯಾಗಿರುವುದು ಕಾನೂನು ಬಾಹಿರವಾಗಿದ್ದು, ಇದು ಸ್ಪಷ್ಟವಾದ ಸ್ವಾರ್ಥದ ಸಂಘರ್ಷ ಅಂದರೆ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಆಗಿರುತ್ತದೆ. ಸ್ವಾರ್ಥ ಇರುವುದನ್ನು ತಾನೇ ಒಪ್ಪಿಕೊಳ್ಳುವಂತೆ ಆಗುತ್ತದೆ. ಸಹಕಾರಿ ಸಂಸ್ಥೆಯ ನಿರ್ದೇಶಕರು ಪಿಡುಸಿರಿ ಪೊಸಿಷನ್ನಲ್ಲಿ ಇರ್ತಾರೆ. ಅವರು ಸಂಸ್ಥೆಯ ಹಿತಾಸಕ್ತಿಗೆ ಮಾತ್ರ ನಿಷ್ಠರಾಗಬೇಕು. ಸ್ವಾರ್ಥ ಅಥವಾ ದ್ವಂದ್ವ ನಿಷ್ಠೆಗೆ ಡ್ಯುಯಲ್ ಲಾಯಾಲಿಟಿ ಇದ್ದರೆ ಅದು ಸಹಕಾರಿ ಕಾನೂನಿಗೆ ವಿರುದ್ಧವಾಗಿರುವಂಥದ್ದು. ಈ ಎಲ್ಲ ಕಾರಣಗಳಿಂದಾಗಿ ಸದರಿ ಚನ್ನರಾಜ್ ಬಸವರಾಜ್ ಹಟ್ಟಿಹೊಳಿ ಇವರನ್ನು ಸಹಕಾರಿ ಸಕ್ಕರೆ ಕಾರ್ಖಾನೆ ನಿರ್ದೇಶಕರಾಗಿ ಮುಂದುವರಿಯಲು ಉಲ್ಲೇಖಿತ ಕಾಯ್ದೆ ಕಲಂ ಅನ್ವಯ ಅನರ್ಹತೆ ಹೊಂದಿರತಕ್ಕಂಥವರು. ಸದರಿಯವರನ್ನು ಉಲ್ಲೇಖಿತ ಕಾಯ್ದೆ ಅನ್ವಯ ತಕ್ಷಣ ಕ್ರಮ ಜರುಗಿಸಿ ಅನರ್ಹಗೊಳಿಸಬೇಕಾಗಿ ಸಲ್ಲಿಸಿದ ಅರ್ಜಿ ಕೈಗೊಂಡ ಕ್ರಮದ ಕುರಿತು ಮಾಹಿತಿ ಒದಗಿಸಬೇಕಾಗಿ ವಿನಂತಿ. ವಂದನೆಗಳೊಂದಿಗೆ ತಮ್ಮ ವಿಶ್ವಾಸಿ ಬಸವರಾಜ್ ಕುರೇರ್, ಪತ್ರಕರ್ತರು, ಬೆಳಗಾವಿ. ಇಷ್ಟ ದೂರನ್ನು ನಾನು ಬೆಳಗಾವಿಯ ಜಾಯಿಂಟ್ ರಿಜಿಸ್ಟ್ರಾರ್ ಕಡೆ ಕೊಟ್ಟಿದ್ದಾಗಿದೆ. ಇದನ್ನು ಇವರು ನಮ್ಮ ಸ್ನೇಹಿತರಾದಂಥ ರವಿ ಉಪ್ಪಾರ್ ಅವರು ಇದನ್ನು ತಮ್ಮ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಪ್ರಕಟಗೊಳಿಸಿದರು. ಅದರ ಜೊತೆಗೆ ಈ ಅರ್ಜಿಗೆ ಚನ್ನರಾಜ್ ಹಟ್ಟಿಹೊಳಿ ಅವರು ಏನು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅನ್ನೋದನ್ನು ಕೂಡ ತಮ್ಮ ಪತ್ರಿಕೆಯಲ್ಲಿ ಪ್ರಕಟ ಮಾಡಿರುವಂಥದ್ದು. ಸ್ನೇಹಿತರೆ, ವಿಧಾನ ಪರಿಷತ್ತಿನ ಸದಸ್ಯರಾಗೂ ಆಯ್ಕೆಯಾಗಿರ್ತಕ್ಕಂಥ ಚನ್ನರಾಜ್ ಹಟ್ಟಿಹೊಳಿ ಅವರು ಕಾನೂನು ಗೊತ್ತಿದ್ದರೂ ಕೂಡ, ಯಾಕಂದರೆ ಅವ್ರಿಗೆಲ್ಲ ಲೀಗಲ್ ಅಡ್ವೈಸರ್ಸ್ ಇರ್ತಾರೋ, ಲೀಗಲ್ ಅಡ್ವೈಸರ್ ಹಿಂಗೆ ಮಾಡಿ ಹೆಂಗತ್ತೆಲ್ಲ ಗೊತ್ತಿದ್ದರೂ ಕೂಡ ನಮ್ಮನ್ನು ಯಾರು ಕೇಳೋರ್ದಾರು ಅನ್ನೋ ಹಂತದೊಳಗೆ ತಮ್ಮ ವಿಧಾನ ಪರಿಷತ್ತಿನ ಸದಸ್ಯತ್ವದ ಪ್ರಭಾವಳಿಯನ್ನು ಉಪಯೋಗ ಮಾಡಿಕೊಂಡು ಈಗ ಮಾಡ್ಯಾರಂತ ಸಾಮಾನ್ಯವಾಗಿ ಎಲ್ಲರಿಗೂ ಅನಿಸುವಂಥದ್ದು. ಸ್ನೇಹಿತರೆ, ಹೀಗಂತ ಕಂಪ್ಲೇಂಟ್ ಅಂತ ಕೊಟ್ಟಿದ್ದಾಗಿದೆ. ಇನ್ನು ಜಾಯಿಂಟ್ ರಿಜಿಸ್ಟರ್ ಅವರು ಏನು ಮಾಡ್ತಾರೋ ಅನ್ನೋದನ್ನು ಕಾದು ನೋಡಬೇಕಾಗೈತಿ. ಸೊ ಈ ವಿಷಯದಲ್ಲಿ ಇಷ್ಟು ರಾಜಾರೋಷವಾಗಿ ಹಿಂಗೆಲ್ಲ ನಡೀತದೆ. ಯಾವೊಬ್ಬ ಇದು ಯಾರಿಗೂ ಅರಿವು ಬರಲಿಲ್ಲ ಅನ್ನೋದು ವಿಚಿತ್ರ ಅನ್ನಿಸ್ತೈತೆ ನಮ್ಗೆ. ಯಾಕಂದರೆ ಇಲ್ಲಿ ಕಿತ್ತೂರು ಭಾಗದ ರೈತರು ಅವ್ರ ಜೋಡಿ ಫೈಟ್ ಮಾಡಿ ಸೋತರು. ವಿಷಯನೂ ಅವ್ರಿಗೆ ಹೊಳಿಲಿಲ್ಲ ಅದು ನಮಗೆ ವಿಚಿತ್ರ ಅನಿಸುತ್ತೆ. ಈಗಾಗಲೇ DCC ಬ್ಯಾಂಕಿನಿಂದ 75 ಕೋಟಿ ರೂಪಾಯಿನ ಲೋನಕ್ಕೆ ಅರ್ಜಿನ ಹಾಕಿದ್ದಾರೆ. ಯಾಕಂದ್ರೆ ಎಕ್ಸ್ಪಾನ್ಷನ್ ಮಾಡೋರ್ದಾರು. ಎಟ್ ದ ಸೇಮ್ ಟೈಮ್ ಅದ ರೂಟ್ನಾಗ ಯಾದವಾಡ ಹತ್ತಿಗೆ ಮರಣಾಲ್ ಶುಗರ್ ಒಂದು ಫ್ಯಾಕ್ಟ್ರಿ ಆಗತೈತಿ. ಮಷಿನ್ಗಳು ಇನ್ನೂ ಕೂತಿಲ್ಲ. ಮಷಿನ್ಗಳು ಬಹುಶಃ MK ಹುಬ್ಬಳ್ಳಿಗೆ ಏನು ಎಕ್ಸ್ಪಾನ್ಸ್ ಮಾಡೋ ಸಮಯದಾಗ ಅಲ್ಲೂ ಮಷಿನ್ ಬರ್ತಾವೆ, ಇಲ್ಲೂ ಮಷಿನ್ ಬರ್ತಾವೆ ಅನ್ನೋದು ಗೊತ್ತಿಲ್ಲ ನಮ್ಗೆ. ಸೊ ಇಷ್ಟಂತ ರೆಡಿ ಆಗೈತಿ. ಈಗ ಇನ್ನು ಮುಂದಿಂದೆಲ್ಲ ರೈತರು ಮಾಡ್ಕೋಬೇಕು, ರೈತರು ಮುಂದುವರಿಬೇಕು. ನಾವಂತ ಈ ವಿಷಯವನ್ನು ರೇಸ್ ಮಾಡಿದ್ದೀವಿ. ಒಂದು ಸಬ್ಜೆಕ್ಟನ್ನು ಹಿಂಗಾಗೈತಿ, ಹಿಂಗೆ ಮಾಡ್ಬಾರ್ದು, ಹಿಂಗೆ ಮಾಡ್ಬೇಕಂತ ಮಾಡಿದ್ವಿ. ಇನ್ನು ಅದನ್ನು ಷೇರ್ದಾರ ಯಾರಾದ್ರೂ ಕಂಪ್ಲೇಂಟ್ ಕೊಡಬೇಕು, ಕಂಪ್ಲೇಂಟ್ ಕೇಸ್ ಹಾಕಿ ಅದನ್ನು ಒಂದು ಅಂತ್ಯಕ್ಕೆ ಒಯ್ಯಬೇಕು ಅನ್ನೋದು ನಮ್ಮ ವಿಚಾರ. ಸ್ನೇಹಿತರೆ, ಅಂದರೆ ಅವ್ರದ್ದು ಷೇರ್ದಾರದು ಜವಾಬ್ದಾರಿ ಐತಿ, ರೈತ ನಾಯಕರದ್ದು ಜವಾಬ್ದಾರಿ ಐತಿ. ಅದನ್ನು ಅವ್ರು ಮಾಡಬೇಕು ಅಂಥೇಳಿ ನಾವು ಆಶಿಸ್ತೀವಿ ಸ್ನೇಹಿತರೆ. ಸೊ ಇದು ಇವತ್ತಿನ ವಿಷಯ ಸ್ನೇಹಿತರೆ. ಅದಕ್ಕೆ ಮಾನ್ಯ ಸಿದ್ದರಾಮಯ್ಯನವ್ರು ಹೇಳಿದಂಗೆ ಬಲಾಢ್ರ ಕಡೆ
ಅಧಿಕಾರ ಸಿಕ್ತಂದ್ರೆ ಏನೇನು ಆಕೈತೆ ಅನ್ನೋದಕ್ಕೆ ಇದೇ ಉದಾಹರಣೆ. ನಮ್ಮನ್ನು ಯಾರು ಕೇಳೋರ್ದಾರು, ನಮಗೆ ಯಾರು ಹೇಳೋರ್ದಾರು, ನಾವು ಹೇಳಿದ್ದ ಫೈನಲ್ ಅನ್ನೋ ಸ್ಥಿತಿ ಒಳಗೆ ಇವರೆಲ್ಲ ಮಾಡತ್ತಾರ ಅಂತ ಅನ್ನೋದನ್ನು ಈಗ ನಮಗೆ ಗೊತ್ತಾಗಿರುವಂಥದ್ದು. ಸೊ ಇವತ್ತಿಂದ ವಿಷಯ ಇಲ್ಲಿಗೆ ಎಂಡ್ ಮಾಡ್ತೀವಿ. ಇನ್ನು ಮುಂದಿನ ಸಿಚುವೇಶನ್ ಏನೇನು ಆಕೈತಿ ಅನ್ನೋದನ್ನು ಮುಂದಿನ ದಿನ ಅಂದರೆ ಈ ಅರ್ಜಿ ತೊಗೊಂಡು ನಾವು ಏನು, ಯಾಕಂದರೆ ಅವು ಜಾಯಿಂಟ್ ರಿಜಿಸ್ಟ್ರಾರ್ ಕೂಡ ಇವರ ಮಿನಿಟ್ ಮೇಲೆ ಬಂದಿರ್ತಾರೆ ನೋಡಿರಿ. ಯಾಕಂದರೆ ಅವ್ರಲ್ಲಿ ಅಲ್ಲಿ ಬೆಳಗಾವಿ ಕಾಲೇ ಅಧಿಕಾರ ತೊಗೋಬೇಕಂದ್ರೆ 2 ಮಿನಿಸ್ಟರ್ದು ಇದು ಬೇಕು, ಮಿನಿಟ್ಸ್ ಬೇಕು. ಇದ್ದ ಹಳೆಯ ಒಬ್ಬ ಸುರೇಶ್ ಪಾಟ್ಲೇನ್ ಅವರು ಜಾಯಿಂಟ್ ರಿಜಿಸ್ಟರ್ ಇದ್ರೆ ಅವ್ರು ಓಡಿಸಿ ಇವ್ರು ಬಂದಾರಂದ್ರೆ ಹಿತಾಸಕ್ತಿ ನೋಡೇ ಬಂದಿರ್ತಾರಲ್ಲ. ನಾವೆಲ್ಲಿ ಏನಾರು ನೋಟಿಸ್ ಮಾಡಿದ್ರೆ ನಾಳೆ ನನ್ನೆಲ್ಲ ಟ್ರಾನ್ಸ್ಫರ್ ಮಾಡಿ ಭಯ ಅವ್ನು ಕಾಡ್ತಿತ್ತಂದ್ರೆ ಅವ್ರಿಗೆ. ಸೊ ನಾವೇನಂತೇವೆ, ಈಗೇನು ಸ್ವಹಿತಾಸಕ್ತಿ ಏನೈತಲ್ಲ, ಇವ್ರು ನಮ್ಮ ಟ್ರಾನ್ಸ್ಫರ್ ಮಾಡ್ತಾರೋ ಭಯದಿಂದ ಅವ್ರ ಮೇಲೆ ಕ್ರಮ ಕೈಗೊಳ್ಳೋದನ್ನು ಬಿಟ್ಟಾರ ಅನ್ನೋದು ನಮ್ಗೆ ಗೊತ್ತಾಗ್ಬೋದಲ್ಲ. ಯಾಕಂದ್ರೆ ಅವ್ರು ಟ್ರಾನ್ಸ್ಫರ್ ಮಾಡುವ ಫೈಲ್ನಾಗ ಇವರು ಮಿನಿಟ್ಸ್ ಕೊಟ್ಟದ್ದು ಅದ್ರಾಗ ಲೆಟ್ರ್ ಇರ್ತೈತಿ. ಇಬ್ಬರು ಸಚಿವರು ಯಾರ್ಯಾರು MLAಗಳಾಗಲಿ ಸಚಿವರಲ್ಲಿ ಕೊಟ್ಟಿರ್ತಾರೆ, ಇವರ ಶಿಫಾರಸು ಅಂದರೆ ಇವ್ರ ವರ್ಗಾವಣೆಗೆ ಶಿಫಾರಸು ಮಾಡಿರ್ತಾರಲ್ಲ, ಆ ಪಾಯಿಂಟ್ ಲೆಟ್ರ್ಗಳು ಇರ್ತಾವೆ. ಆ ಲೆಟ್ರ್ಗಳು ತಂದು ನಾವು ಅವ್ರನ್ನ ಕೇಳ್ದು ಅಂದ್ರೆ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಅಂತ ಬರ್ತೈತಲ್ಲ, ಅವ್ರಿಗೆ ಮಾಡ್ರೆ ನಮಗೆ ನುಕ್ಸಾನ ಆಕೈತೆ ಅಂಥೇಳಿ ಹಂಗಂತೇಳಿ ಸಹಕಾರ ಸಂಘದ ಕಾಯ್ದೆಯನ್ನು ಭಂಗಗೊಳಿಸಬಾರ್ದಲ್ಲ. ಯಾವತ್ತೂ ಕೋಆಪರೇಟಿವ್ ಮೂವ್ಮೆಂಟ್ ಮುಂದುವರಿತಾನೆ ಇರಬೇಕು. ಈಗ ಅವರೆಲ್ಲ ಏನು ಹೇಳ್ತಾರಂದ್ರೆ, ಸಂಘ ಮತ್ತು ಸೊಸೈಟಿ ಕಟ್ಟಿದವರೆಲ್ಲ ಕಟ್ಟದೇ ಇದ್ದಂಥವರೆಲ್ಲ ನಾವು ಸಂಘನ ಉಳಿಸಾತೀವಿ, ನಾವು ಸಂಘನ ಬೆಳೆಸಾತೀವಿ ಅನ್ನೋ ಭಾವನೆಯನ್ನು ತೋರಾಕತ್ತಿದ್ದಾರೆ. ಸೊ ಈಗ ಮೊನ್ನೆ DCC ಬ್ಯಾಂಕಿಂದ ಮೊದಲಿಂದ ಬದಲಾವಣೆ ಆಗಿದಾವಲ್ಲ, ಈಗ ಎಲ್ಲರೂ ವಿರೋಧ ಪಕ್ಷಗಳು ಹಿಂಗ್ಯಾಕೆ ಕುಡಿಯಾರಪ್ಪ ಅಂತೇಳಿ ನಮಗೆಲ್ಲ ವಿಚಿತ್ರ ಅನ್ನಿಸ್ತೈತೆ. ಅದಕ್ಕೆಲ್ಲ ಒಂದೊಂದು ಹಂತ ಅವ್ರದೊಂದು ಫ್ಯಾಕ್ಟ್ರಿಗಳದಾವು. ಮಹಾಂತೇಶ್ ದೊಡ್ಡಗೌಡ ಸೋಮೇಶ್ವರ ಫ್ಯಾಕ್ಟ್ರಿ ಲೋನ್ ತೊಗೋಬೇಕಂತಾರು. ಆಮೇಲೆ ಚಂದ್ರರಾಜ್ ಜಟ್ಟಿಹೊಳಿ ಅವರು MK ಹುಬ್ಬಳ್ಳಿ ಶುಗರ್ಸ್ ಫ್ಯಾಕ್ಟ್ರಿಗೆ ಲೋನ್ ತೊಗೋಬೇಕಂತಾರು. ಆಮೇಲೆ ಈ ಹೆಬ್ಬಾಳ್ಕರ್ ಆಗಲಿ ಚಂದ್ರರಾಜ್ ಜಟ್ಟಿಹೊಳಿ ಅವರಾಗಲಿ ಏನೇ ಅನ್ಯಾಯ ಮಾಡಿದ್ರು ಯಾಕೆ ಧ್ವನಿ ಎತ್ತಿಲ್ಲ ಅಂದ್ರೆ ಅವ್ರದ್ದು ಒಂದು ಫ್ಯಾಕ್ಟ್ರಿ ಆಗತ್ತೈತೆ ಹೊಸದು, ಅದು ಅವ್ರಿಗೂ ಒಂದು 150 ಕೋಟಿ ರೂಪಾಯಿ ಕೊಡಂತ ಅವರು ಒಂದು ಅರ್ಜಿ ಹಾಕ್ಯಾರು. ಎಲ್ಲಿ ವಿರೋಧ ಮಾಡಿಗಿಡ್ಯಾರಂತ ಭಯ ಸಂಜಯ್ ಪಾಟೀಲ್ ಅವರು ಕಾಡತ್ತೈತೆ ಆಂಬಲ. ಬಹುಶಃ ಅವರು ಅದಕ್ಕೆ ಗುಪ್ತಾರು. ನಮಗನ್ಸೋದು ಬೆಳಗಾವಿ ಜಿಲ್ಲಾದಾಗ ವಿರೋಧ ಪಕ್ಷನ ಸತ್ತು ಹೋಗೈತೆ ಅಂತ ಲೆಕ್ಕ. ಒಂದು ಸ್ಟೇಟ್ಮೆಂಟ್ ಇಲ್ಲ, ಒಂದು ಪ್ರೆಸ್ ಮೀಟ್ ಇಲ್ಲ. ಏನೇ ಅನ್ಯಾಯ ಆದರೂ ಇದು ಹೋದ ಸಲ BJP ಸರ್ಕಾರ ಇದ್ದಾಗ ಕಾಂಗ್ರೆಸ್ದವರು ಗಳಿಗೆ ಪ್ರೆಸ್ ಮೀಟ್ ಮಾಡ್ತಿದ್ರು, ಅವರು ಅನ್ಯಾಯ ಮಾಡ್ತಿದ್ರು, 40% ಸರ್ಕಾರ ಅಂತಿದ್ರು. ಈಗ ಅವ್ರಿಗಿಂತ ಅಪ್ಪನಂಗೆ ಇವರೆಲ್ಲ ಪರ್ಸೆಂಟೇಜ್ ತೊಗೋತಾರೋ, ಭ್ರಷ್ಟಾಚಾರ ನಡೆದೈತೆ. ಆದರೂ ಒಂದು ಧ್ವನಿ ಇಲ್ಲ, ಒಂದು ವಿರೋಧ ಇಲ್ಲ. ವಿರೋಧ ಪಕ್ಷಗಳು ಇರಬೇಕಂತ. ಮತ್ತು ವಿರೋಧ ಪಕ್ಷ ಸ್ಥಾನದಲ್ಲಿ ಮಾತು ಯಾರು ಇರಬೇಕು? ಅವ್ರನ್ನ ಬಿಟ್ಟು ಪೇಪರ್ಗಳು ಇರಬೇಕು. ಪೇಪರ್ಗಳು ಕೂಡ ಇಂಥ ವಿಷಯಗಳು ಬಂದಾಗ ಗಮನ ಸೆಳೆಯೋದಿಲ್ಲ. ಎಲ್ಲೋ ಕೆಲವು ವಿಷಯಗಳು ಸೈದ್ಧಾಂತಿಕವಾಗಿ ಬಂದಿರತಕ್ಕಂಥ ಪತ್ರಿಕೆಗಳು ಇಂಥವು ಗಮನ ಸೆಳೀತಾರೋ, ಪತ್ರಿಕೆಗಳು ಪ್ರಿಂಟ್ ಆಗ್ತಾರೋ, ಇಲ್ಲದ್ರೆ ಯಾರೂ ಪ್ರಿಂಟ್ ಹಾಕೋಂಗಿಲ್ಲ. ಎಲ್ಲಿ ಅವ್ರು ಯಾಕೆ ಹಂಗೆ ಮಾಡತ್ತಾರೋ ಅಂದ್ರೆ 4th ಪಿಲ್ಲರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂಥೇಳಿ ಹೆಸರಿರತಕ್ಕಂಥ ಇದಕ್ಕೆ ಪತ್ರಿಕೋದ್ಯಮ ಯಾಕೆ ಹಿಂಗೆ ಮಾಡತ್ತೈತಿ ಸಾಮಾನ್ಯ ಜನರಿಗೆ ಅರ್ಥ ಆಗತ್ತೈತಿ. ಸೊ ಇದನ್ನೆಲ್ಲಕ್ಕೂ ಇವರೆಲ್ಲ ವಿರೋಧ ಮಾಡಿದರೂ ಕೂಡ ಸೋಷಿಯಲ್ ಮೀಡಿಯಾ ಭಾಳ ಸ್ಟ್ರಾಂಗ್ ಆಗೈತಿ. ಸೋಷಿಯಲ್ ಮೀಡಿಯಾ ಸತ್ಯ ಹೇಳತ್ತೈತಿ. ಸೋಷಿಯಲ್ ಮೀಡಿಯಾದಿಂದ ಜನರಿಗೆ ಸತ್ಯವಾದ ಸುದ್ದಿ ಏನಂತ ಗೊತ್ತಾಗತ್ತೈತಿ ಅನ್ನೋದು ನಿಮಗೂ ಅರಿವಾಗಿರ್ಬೋದು ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಗೆ ವಿರಾಮ ಹೇಳ್ತಿದ್ದೀನಿ ಸ್ನೇಹಿತರೆ. ನಮಸ್ಕಾರ.